ಪ್ರಖ್ಯಾತ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನವನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಪಟ್ಟಣದಲ್ಲಿ ಕೊತ್ತಲಾಂಜನೇಯ ಪಾದಗಟ್ಟ ಬಳಿಯ ವಿಷ್ಣು ಮೊಬೈಲ್ ಕ್ಯಾಂಟೀನ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಹಾಗೂ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕೂಡ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ನಮನ ಸಲ್ಲಿಸಿದರು. ನಂತರ ಅಭಿಮಾನಿಗಳ ವಿನಂತಿಗೆ ಅನುಗುಣವಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮವಾಗಿ ಹಂಚಿಕೊಂಡರು. ಅಮಲಾಪುರ ಗೌಡ ಕರಿಬಸವನಗೌಡ ಮತ್ತು ಅವರ ಕುಟುಂಬ ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರಾಗಿದ್ದು ಹಲವು ವರ್ಷಗಳಿಂದ ನಿರಂತರವಾಗಿ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಈ ಬಾರಿಯೂ ಅವರು ತಮ್ಮ ಕುಟುಂಬದೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರು ಸಾರ್ವಜನಿಕರು ಸಹಭಾಗಿತ್ವದಲ್ಲಿ ಭರ್ಜರಿಯಾಗಿ ಆಚರಣೆ ಮಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಳ್ಳಿ ಶಿವಪ್ಪ ನಾಯಕ, ವಿವಿಧ ವಾರ್ಡ್ ಸದಸ್ಯರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ವಿಷ್ಣು ಸೇನೆ ಸಮಿತಿ ಅಧ್ಯಕ್ಷ ಚಲಪತಿ ಮತ್ತು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿಯೂ ಎಲ್ಲರೂ ಪಾಲ್ಗೊಂಡರು. ವಿವಿಧ ವಯೋಮಾನದ ಪುರುಷರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಸಂಭ್ರಮಿಸಿದರು. ಭಾವಚಿತ್ರಕ್ಕೆ ಪೂಜೆ, ಪುಷ್ಪಾರ್ಚನೆ, ಬೃಹತ್ ಕೇಕ್ ಕತ್ತರಿಸಿ, ಸಿಹಿ ಖಾದ್ಯ ವಿತರಣೆ, ಭೋಜನ ವ್ಯವಸ್ಥೆ, ಸಾಧಕರಿಗೆ ಸನ್ಮಾನ್ಯ ಹಾಗೂ ಪಟಾಕಿ ಸಿಡಿಯುವ ಮೂಲಕ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ನೆರವೇರಿತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಲಾತ್ಮಕ ಬದುಕು, ಅಭಿಮಾನಿಗಳು ನಿಷ್ಠೆ ಮತ್ತು ಅವರ ಪ್ರಭಾವ ಈ ಆಚರಣೆಯ ಮೂಲಕ ಮತ್ತೊಮ್ಮೆ ಜೀವಂತವಾಗಿ ಮೂಡಿಬಂದಿತು. ಕೂಡ್ಲಿಗಿ ತಾಲೂಕಿನ ಅತಿ ಹೆಚ್ಚು ವಿಷ್ಣು ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬನಂತ ಹೇಳೋಕ್ಕೆ ಭಾಳ ಖುಷಿ ಪಡ್ತದೆ. ಯಾಕೆಂದರೆ ತುಂಬ ಸರಿ ನಾನು ತುಂಬ ವಿಷ್ಣುವರ್ಧನ್ ಸಿನಿಮಾಗಳ ನೋಡಿದ್ದೀನಿ ಮತ್ತು ಅವರಿಂದ ತುಂಬ ಪ್ರೇರಿತನಾಗಿದ್ದೀನಿ. ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ನಿಮ್ಮೆಲ್ಲರ ಜೊತೆಗೆ ನಮ್ಮ ಸರ್ಕಾರದ ಒಂದು ಕೊಡುಗೆ ಏನು ಕರ್ನಾಟಕ ರತ್ನ ಇವತ್ತು ಮರಣೋತ್ತರವಾಗಿ ಘೋಷಣೆ ಮಾಡಿದೆ, ಆ ಒಂದು ಶುಭ ಸಂದರ್ಭವನ್ನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಈ ಒಂದು ಶುಭ ಒಂದು ಸಂದರ್ಭವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಇವಾಗಲೂ ಇದು ನಿಮ್ಮ ಎಲ್ಲ ಹೋರಾಟಕ್ಕೆ, ಇಷ್ಟು ದಿವಸಗಳ ಹೋರಾಟಕ್ಕೆ ಒಂದು ಜಯ ಅಂತ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ, ನಮ್ಮ ಸಮಸ್ತ ಕೂಡ್ಲಿಗಿ ತಾಲೂಕಿನ ಜನರ ಪರವಾಗಿ ಸರ್ಕಾರಕ್ಕೆ ವಂದನೆಗಳು ತಿಳಿಸ್ತಾ, ಇವತ್ತು ನಾನು ನೋಡ್ತಾ ಇದ್ದೆ, ಹೋದ ವರ್ಷ ಆಚೆ ವರ್ಷನೂ ಕರೆಸಿದ್ರಿ, ನೀವೆಲ್ಲ ಸೇರಿ ಆಯಿತಾ, ನೀವು ಬಡವರು ಇರ್ಬೋದು, ಆದರೆ ಅಭಿಮಾನಕ್ಕೆ ಮಾತ್ರ ಎಲ್ಲೂ ನಮ್ಮ ತಾಲೂಕಲ್ಲಿ ಬಡತನ ಕಾಣ್ತಾ ಇಲ್ಲ. ಯಾಕೆಂದರೆ ಇದು ರಂಗಕಲಾವಿದರ ತವರೂರು ಇದು. ಸೊ ಯಾವಾಗಲೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳ, ಸಮಾಜಮುಖಿ ಕಾರ್ಯಕ್ರಮಗಳ ಮಾಡಿ ಯಾವತ್ತೂ ಸಮಾಜದ ಪರವಾಗಿರ್ತೀರಿ. ನಿಮ್ಮಂಥ ಈ ಒಂದು ಹೃದಯ ಅಂತ ಜನಗಳ ಜೊತೆ ಇರೋದೇ ನಿಜವಾಗ್ಲೂ ನನ್ನ ಪುಣ್ಯ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಾಹಸ ಸಿನಿಮಾ ಕರ್ನಾಟಕ ರತ್ನ ವಿಷ್ಣುವರ್ಧನರ ಆರ್ಥಿಕ ಜನ್ಮದಿನಾಚರಣೆ 75ನೇ ವರ್ಷ ಜನ್ಮದಿನಾಚರಣೆ ಶುಭಾಶಯಗಳು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು ಎಲ್ಲ ಏನು ಈಗ ಇನ್ನೂ ಸ್ವಲ್ಪ ಸ್ಮಾರಕ ನಿರ್ಮಾಣ ಇದೆ, ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸೋದಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಏಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ಭಾಳ ಪ್ರೇರಿತವಂಥ ಒಂದು ವ್ಯಕ್ತಿತ್ವ. ಯಾಕೆಂದರೆ ಭಾಳ ಜನ ಸಿನಿಮಾ ಆ್ಯಕ್ಟ್ರೆಸ್ಗಳು ಈಗೆಲ್ಲ ಇತ್ತೀಚೆಗೆ ಬಂದಿದ್ದಾರೆ, ಆದರೆ ಜನಸಾಮಾನ್ಯರಲ್ಲಿ ವಿಡಿಯೋ ಮಾಡ್ತಿದ್ದೆ. ಇಲ್ಲೋಡು ನೂತನ್ ಆಮೇಲೆ ಬೇಡ ಅಂತ ಹಾಂ ಅದು ಕೊಡು, ಸ್ವೀಟ್ ಕೊಡು.
ಮಾಡು.